ಅಂಗನವಾಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕಂಪದ ಆಧಾರದಲ್ಲಿ ಕೊಡಬೇಕು ಅಂಥೇಳಿ ಆಕೆ ಕೋರ್ಟ್ನ ಮೆಟ್ಟಿಲೇರಿದ್ರು. ಕೋರ್ಟ್ ಕೂಡ ಅಸ್ತು ಅಂದಿತ್ತು. ಆದರೂ ಕೂಡ ಅಧಿಕಾರಿಗಳು ಕೆಲಸ ಕೊಡಲಿಕ್ಕೆ ಸತಾಯಿಸ್ತಾ ಇದ್ದಾರಂತೆ. ಸುಮಾರು ವರ್ಷಗಳಿಂದ ಅಂಗನವಾಡಿಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಅತ್ತೆ ನಾಗಮ್ಮ ಅನಾರೋಗ್ಯ ಕಾರಣದಿಂದ ಮೃತಪಟ್ಟಿದ್ರು. ಇನ್ನು ನಾಗಮ್ಮ ಅವರಿಗೆ 7 ವರ್ಷ ಸೇವಾವಧಿ ಇತ್ತು. ಈ ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡುವಂತೆ ಸೊಸೆ ಮಂಜುಳಾ ಮನವಿ ಮಾಡಿಕೊಂಡಿದ್ರು. ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಶಿಕ್ಷಕಿಯರ ನೇಮಕಾತಿಗಾಗಿ ಜಿಲ್ಲಾಡಳಿತ ನೇಮಕಾತಿ ಪ್ರಕ್ರಿಯೆ ನಡೆಸಿದ ಮೊದಲು ಜಾಬ್ ಲಿಸ್ಟ್ನಲ್ಲಿ ನಾಗಮ್ಮ ಸೊಸೆ ಮಂಜುಳಾ ಹೆಸರು ಕೂಡ ಬಂದಿತ್ತು. ಆದರೆ ಅಂತಿಮ ಪಟ್ಟಿಯಲ್ಲಿ ಮಂಜುಳಾಗೆ ಕೆಲಸ ನೀಡದೆ ಸ್ಥಳೀಯರಲ್ಲದ ಬೇರೊಬ್ಬರಿಗೆ ಕೆಲಸವನ್ನು ಕೊಡಲಾಗಿತ್ತು. ಈ ಕುರಿತು ಮಂಜುಳಾ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ರು. ಸುದೀರ್ಘವಾಗಿ ವಿಚಾರಣೆ ನಡೆಸಿದ ಮಾನ್ಯ ಉಚ್ಚ ನ್ಯಾಯಾಲಯ ಮಂಜುಳಾ ಅವರಿಗೆ ಕೆಲಸ ಕೊಡುವಂತೆ ಆದೇಶವನ್ನು ಕೂಡ ಕೊಟ್ಟಿತ್ತು. ಹೈಕೋರ್ಟ್ನ ಆದೇಶದ ಅನ್ವಯ ಈಗಾಗಲೇ ಮಹಿಳೆಗೆ ಕೆಲಸ ಸಿಗಬೇಕಿತ್ತು. ಆದರೆ ಜಿಲ್ಲಾಧಿಕಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳು ಕೆಲಸವನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ಅಂಥೇಳಿ ಈಗ ಮಂಜುಳಾ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ ನಮ್ಮ ಅತ್ತೆಯವರಾದ ನಾಗಮ್ಮ ಅವರು ಬಿ ಮಲಯನಪುರ ಅಂಗನವಾಡಿ ಕೇಂದ್ರದಲ್ಲಿ 25 ವರ್ಷ ಸೇವೆ ಮಾಡಿ 7 ವರ್ಷ ಸೇವೆ ಇರುವಾಗಲೇ ಸತ್ತೋದ್ರು ಸರ್. ಅವರು ಅದರಿಂದಾಗಿ ನಾವು ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಿ ಸರ್ ಅಂತ ನಾವು CDPOಗೆ ಹೇಳ್ಕೊಂಡ್ವಿ. ಆದರೆ ಅವರು CDPO ಯಾವುದೇ ಪ್ರತ್ಯುತ್ತರ ಕೊಡದಿದ್ದಾಗ ನಾವು ಆನ್ಲೈನಲ್ಲಿ ಅವರು ಅರ್ಜಿ ಕರೆದಾಗ ಅರ್ಜಿ ಹಾಕಿ ನಾವು ಟೆಂಪ್ರವರಿ ಸೆಲೆಕ್ಷನಲ್ಲಿ ಸೆಲೆಕ್ಟ್ ಆಗಿತ್ತು ಸರ್. ಆಮೇಲೆ ಫೈನಲ್ ಲಿಸ್ಟಲ್ಲಿ ನಮ್ಮನ್ನು ಕೈ ಬಿಟ್ಟರು. ಅದರಿಂದಾಗಿ ನಾವು ಹೈಕೋರ್ಟ್ಗೆ ಮೊರೆ ಹೋದ್ವಿ. ಹೈಕೋರ್ಟು ನಮ್ಮ ಪರವಾಗಿ ನ್ಯಾಯ ನೀಡಿದ್ದು ಅಂದರೆ ನಮ್ಮ ಪರವಾಗಿ ಕೋರ್ಟು ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆ ಸರ್. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಅಧಿಕಾರಿಯೊಬ್ಬರಿಗೆ ಭಾರೀ ಮೊತ್ತದ ದಂಡವನ್ನು ವಿಧಿಸಲಾಗಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ 2016ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿದ್ದ ಸುಬ್ರಹ್ಮಣ್ಯ ಅವರಿಗೆ ಭಾರೀ ಮೊತ್ತದ ದಂಡವನ್ನು ನ್ಯಾಯಾಲಯ ವಿಧಿಸಿದೆ. ತುಮಕೂರಿನ 7 ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನು ಕೊಟ್ಟಿರುವಂತಹದ್ದು. ಬರೋಬ್ಬರಿ 2,32,00,000 ದಂಡ ಹಾಗೂ 5 ವರ್ಷ ಜೈಲು ಶಿಕ್ಷೆಯನ್ನು ಕೊಟ್ಟಿದ್ದಲ್ಲದೆ ದಂಡವನ್ನು ಕಟ್ಟಲು ವಿಫಲವಾದರೆ 2 ವರ್ಷ ಹೆಚ್ಚುವರಿ ಶಿಕ್ಷೆಯನ್ನು ವಿಧಿಸಿದೆ. ತುಮಕೂರಿನ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಮಲಿಂಗೇಗೌಡರಿಂದ ಶಿಕ್ಷೆ ಪ್ರಕಟಿಸಿ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು.